ಅಂದರೆ ಈಗ ಮೊದಲೆಲ್ಲ ಸೋಷಿಯಲ್ ಮೀಡಿಯಾ ಬರೋದಕ್ಕಿಂತ ಮುಂಚೆ ಒಂದು ಆಡಿಷನ್ ಕೊಟ್ಟು, ನಾನು ಸಹ ಆಡಿಷನ್ ತುಂಬ ಕೊಟ್ಟಿದ್ದೀನಿ. ಇದೇ ರಿಯಾಲಿಟಿ ಶೋಗೂ ತುಂಬ ಆಡಿಷನ್ ಕೊಟ್ಟಿದ್ದೀನಿ, ಎಲ್ಲೂ ನಾನು ಸೆಲೆಕ್ಟ್ ಆಗ್ತಿರ್ಲಿಲ್ಲ. ಸೋಷಿಯಲ್ ಮೀಡಿಯಾ ಹೇಗೆ ಬಂತು ಅಂದರೆ, ನಾನೇ ಕ್ರಿಯೇಟ್ ಮಾಡಿದೆ, ಜನ ಕೈ ಹಿಡಿದ್ರು, ನನಗೊಂದು ಪಾಸಿಟಿವ್ ಆಗಿ ಒಂದು ಸಪೋರ್ಟ್ ಕೊಟ್ಟರು. ಆ ಕಾನ್ಫಿಡೆನ್ಸ್ನ ತುಂಬಿದ್ದು ಆ ಸೋಷಿಯಲ್ ಮೀಡಿಯಾದಲ್ಲಿ ನನ್ನನ್ನು ಸಪೋರ್ಟ್ ಮಾಡ್ತಿದ್ದ ಫಾಲೋವರ್ಸು. ಅಲ್ಲೆಲ್ಲ ನೋಡಬೇಕಾದ್ರೆ ಅದಕ್ಕಿಂತ ಮುಂಚೆ, ಸೋಷಿಯಲ್ ಮೀಡಿಯಾದಕ್ಕಿಂತ ಮುಂಚೆ ನಾವೇ ಇನ್ನೊಬ್ಬರ ಜೊತೆ ಸಪೋರ್ಟ್ ಹೆಲ್ಪ್ ಕೇಳಿ ಮೇಲೆ ಬರಬೇಕಿತ್ತು. ಇಲ್ಲಿ ಆ ಥರ ಅಲ್ಲ. ಇಲ್ಲಿ ನಾವೇ ಕ್ರಿಯೇಟ್ ಮಾಡ್ಕೊಂಡು ನಮ್ಮನ್ನೇ ನಾವು, ನನಗೆ ನಾನೇ ನಾಯಕ, ನಿಮ್ಮನ್ನು ನಗಿಸೋದೇ ನನ್ನ ಕಾಯಕ ಅಂತ ಶುರುವಾಗಿದ್ದು ಅಲ್ಲೇ. ನಾನು ಎಲ್ರಿಗೂ ಹೇಳೋದಷ್ಟೇ, ಅವಕಾಶ ಕೇಳಿಕೊಂಡು ಹೋಗೋದಕ್ಕಿಂತ ಈ ಲೈಫಲ್ಲಿ ಸೋಷಿಯಲ್ ಮೀಡಿಯಾ ಅನ್ನೋದು ತುಂಬ ಹೆಲ್ಪ್ ಆಗುತ್ತೆ. ನಮ್ಮ ಟ್ಯಾಲೆಂಟನ್ನು ತೋರಿಸೋದಕ್ಕೆ ಸೋಷಿಯಲ್ ಮೀಡಿಯಾದಷ್ಟು ದೊಡ್ಡ ಪ್ಲ್ಯಾಟ್ಫಾರ್ಮು ಬೇರೆ ಇಲ್ಲ. ಅದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ನಮಗೆ ಒಳ್ಳೆಯದಾಗುತ್ತೆ ಅನ್ನೋದಕ್ಕೆ ನಾನೇ ಉದಾಹರಣೆ. ಅವಕಾಶ ಹುಡ್ಕೊಂಡು ಹೋಗೋದ್ರ ಜೊತೆಗೆ ಅದೇನಾಗುತ್ತೋ ಅದ್ರ ಜೊತೆಗೆ ನಿಮಗೆ ನೀವೇ ಒಂದು ಅವಕಾಶನ ಸೃಷ್ಟಿ ಮಾಡಿಕೊಂಡು ಬಂದ್ರಿ. ಆದರೆ ಏನಂತಾರೆ, ಈ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಕಂಟೆಂಟ್ನ ಎಷ್ಟು ಇಷ್ಟಪಡ್ತಾರೆ, ನಿಮ್ಮ ಹಾಸ್ಯ ಪ್ರಜ್ಞೆನ ಅಂತೂ ನಾವು ತುಂಬಾ ಇಷ್ಟಪಡ್ತೀವಿ. ಎಲ್ಲಿಂದ ಬಂದಿದ್ದು ಈ ಒಂದು ಹಾಸ್ಯ ಪ್ರಜ್ಞೆ ನಿಮಗೆ? ಬಹುಶಃ ನಮ್ಮ ಫ್ಯಾಮಿಲಿ ಅನಿಸುತ್ತೆ. ಫ್ಯಾಮಿಲಿ ಮಾಡೋ ತರಲೆಗಳಿರ್ಬೋದು. ಆಮೇಲೆ ಮುಖ್ಯವಾಗಿ ನನಗೆ ಇನ್ಫ್ಲುಯೆನ್ಸ್ ಆಗಿರ್ಬೋದು, ನಾನು ನಾಟಕಗಳನ್ನ ತುಂಬ ನೋಡ್ತಿದ್ದೆ. ಅದು ನಮ್ಮ ದೇವದಾಸ್ ಕಾಪಿಕಾಡ್ ಸರ್ ಆಗಿರ್ಬೋದು, ನವೀನ್ ಡಿ ಪಾಟೀಲ್ ಸರ್ ಇರ್ಬೋದು, ನಮ್ಮ ಮಂಗಳೂರಿನ ಬೆಲ್ಟ್. ಅಲ್ಲಿಯ ನಾಟಕಗಳೇನೆಂದರೆ ಫಸ್ಟಿಂದ ಕೊನೆವರೆಗೂ ಕಾಮಿಡಿ, ಲಾಸ್ಟ್ಗೆ ಒಂದಷ್ಟು 5 ನಿಮಿಷ ಎಮೋಷ್ನಲ್ ಇರುತ್ತೆ. ಇಂಥ ನಾಟಕಗಳನ್ನ ಹುಚ್ಚಿಬಿದ್ದು ನೋಡ್ತಿದ್ವಿ. ಅದು ತುಂಬ ಇನ್ಫ್ಲುಯೆನ್ಸ್ ಆಗ್ತಿತ್ತು. ನನಗೂ ಸುಮಾರು ಕಡೆ ಅನಿಸಿದ್ದಿದೆ, ನಾನು ನಾಟಕಕ್ಕೆ ಸೇರ್ಕೋಬೇಕು, ಅವ್ರ ಜೊತೆ ನಟನೆ ಮಾಡಬೇಕು. ದೇವದಾಸ್ ಕಾಪಿಕಾಡ್ ಸರು ನಿಮಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಅಣ್ಣವ್ರು ಹೇಗೋ, ನಮಗೆ ನಾಟಕ ರಂಗಭೂಮಿಯಲ್ಲಿ ನಮ್ಮ ಮಂಗಳೂರು ಬೆಳಗ್ಗೆ ದೇವದಾಸ್ ಕಾಪಿಕಾಡ್ ಸರು ನಮಗೆ ಅಣ್ಣವರು. ಆ ಥರ ಅಂದರೆ ನಮಗೊಂದು ತುಂಬ ಗುರುಗಳು ಅನ್ನೋ ಥರ ಫೀಲ್ ಮಾಡ್ಕೋದು. ನಮಗೆ ಅವ್ರ ನಾಟಕ ನೋಡಿ ಬೆಳೆದವರು. ಅಂಥ ನಾಟಕದಲ್ಲಿರೋ ಕಾಮಿಡಿ ಸೆನ್ಸು, ಅದರಿಂದ ನಾನು ಕಲ್ತಿದ್ದೆ ಅಂತ ಅನಿಸ್ಬೋದು. ನನ್ನ ಈ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಮಾಡೋ ಕಂಟೆಂಟ್ಗಳು, ನಾನು ಮಾಡೋ ಕಂಟೆಂಟ್ಗಳಲ್ಲ ಅಷ್ಟೇ ಸೋಷಿಯಲ್ ಮೆಸೇಜ್ ಇರಬೇಕು. ಆಮೇಲೆ ಯಾವುದೇ ಒಂದು ಕೆಟ್ಟ ವರ್ಡ್ ಇರಬಾರ್ದು, ಒಂದು ಫ್ಯಾಮಿಲಿ ನೋಡೋ ಥರ ಇರಬೇಕು. ಆಮೇಲೆ ನಾನು ಈವನ್ ಯಾವುದಾದ್ರೂ ಗ್ಯಾಮ್ಲಿಂಗು ಅಥವಾ ಪ್ರಾಡಕ್ಟ್ ಇದ್ದರೂ ಕೂಡ ಅದನ್ನು ನೋಡಿ ನಾನು ಪ್ರಮೋಟ್ ಮಾಡೋದು. ಎಷ್ಟು ದುಡ್ಡು ಕೊಟ್ಟರು ಬೇಡ, ಈ ಜನರಿಗೆ ಜನರೇ ನನ್ನನ್ನು ಇಷ್ಟು ಮೇಲೆ ಕರ್ಕೊಂಬಂದದ್ದು. ಸೊ ನಾನು ಅವರಿಗೆ ಥ್ಯಾಂಕ್ಫುಲ್ ಆಗಿರಬೇಕು, ಅವ್ರನ್ನ ನಾನು ದಾರಿ ತಪ್ಪಿಸಬಾರ್ದು ಅನ್ನೋ ರೀತಿಯಲ್ಲೇ ನಾನು ಕಂಟೆಂಟ್ ಮಾಡ್ಕೊಂಡು ಬಂದಿದ್ದೆ.